ಸದ್ಯಕ್ಕೆ ಪಾಕ್ ಡ್ರೋನ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಒಂದಷ್ಟು ಸ್ವಯಂ ನಿರ್ಮಿತ ಈ ಪಾಕ್ ಶೆಲ್ ದಾಳಿಗೆ ಅಧಿಕಾರಿ ರಾಜ್ಕುಮಾರ್ ಬಲಿಯಾಗಿದ್ದಾರೆ ಅಂತ ಈಗ ಅಪ್ಡೇಟ್ ಸಿಗ್ತಾ ಇರೋದು. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಸೊ ಅಲ್ಲಿನ ಮೇಲ್ವಿಚಾರಣೆಗೆ ಒಂದಷ್ಟು ಜವಾಬ್ದಾರಿಗಳನ್ನು ವಹಿಸಲಾಗಿತ್ತು. ಜಿಲ್ಲಾ ಅಭಿವೃದ್ಧಿ ಆಯುಕ್ತರು ಈಗ ಸಾವನ್ನಪ್ಪಿದ್ದಾರೆ ಅಂತ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಶೆಲ್ ದಾಳಿಗೆ ಅಧಿಕಾರಿ ರಾಜ್ಕುಮಾರ್ ಜಮ್ಮುನಲ್ಲಿ ಕೆಲಸ ಮಾಡ್ತಾ ಇದ್ರು. ಜಮ್ಮು ಕಾಶ್ಮೀರದ ರಜೌರಿ ಸೆಕ್ಟರ್ನಲ್ಲಿ ಒಂದಷ್ಟು IAS IPS ಅಧಿಕಾರಿಗಳಿಗೆ ಒಂದಷ್ಟು ಜವಾಬ್ದಾರಿಯನ್ನು ನೀಡಲಾಗಿದೆ. ಅಲ್ಲಿ ವಿಶೇಷವಾಗಿ IAS ಅಧಿಕಾರಿಗಳಿಗೆ ಮೆಂಟರ್ಶಿಪ್ ಅನ್ನು ಕೊಡಲಾಗಿತ್ತು. ತುರ್ತು ಪರಿಸ್ಥಿತಿಯಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಇವರು ಮಾಡೋದಿತ್ತು. ಅದು ಇಂಟರ್ನೆಟ್ ಇರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ರೋಡ್ ಕನೆಕ್ಟಿವಿಟಿ ಇರ್ಬೋದು, ಬೇಕಾದಂಥ ಮೂಲ ಸೌಲಭ್ಯ, ಆಹಾರ, ನೀರಿನ ವ್ಯವಸ್ಥೆ, ಇದೆಲ್ಲದ ಜವಾಬ್ದಾರಿಯನ್ನು ಒಂದಷ್ಟು ಮೆಂಟರ್ಗಳಿಗೆ ವಹಿಸಲಾಗಿತ್ತು. ಅವರ ಜೊತೆಗೆ ಒಂದಷ್ಟು ಅಧಿಕಾರಿಗಳು ಕೂಡ ಇದ್ರು. ಆದರೆ ಹೆಚ್ಚುವರಿ ಜಿಲ್ಲಾ ಅಭಿವೃದ್ಧಿ ಆಯುಕ್ತ ದುರ್ಮರಣಪ್ಪಿದ್ದಾರೆ ಅಂತ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಯೋಧರ ಜೊತೆಗೆ ತಾವು ಕೂಡ ಸೈನಿಕರ ಹಾಗೆ ಕೆಲಸ ಮಾಡ್ತಿದ್ದಾರೆ. ಸೊ ಆದರೆ ದುರದೃಷ್ಟವಶಾತ್ ಇವತ್ತಿನ ಬೆಳಗ್ಗೆ ಲಭ್ಯವಾಗ್ತಿರುವಂಥ ಇನ್ಫಾರ್ಮೇಷನ್ ಇದು. ಯಾರಿಗೆ ಅಲ್ಲಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿತ್ತು, ಆಯುಕ್ತರಾಗಿದ್ದರು, ಸೊ ಅವರು ಶೆಲ್ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ.